ಹಾಯ್ ಎವ್ರಿವನ್, ನಾನಿವತ್ತು ಸೌತೆ ಬೀಜ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಚಿರೋಟಿ ರವೆನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಫ್ರೀ ಟೈಮಲ್ಲಿ ಮಾಡಬೇಕಾಗುತ್ತೆ. ನಾವು ಸ್ವಲ್ಪ ನೀರು ಹಾಕಿ ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಸಿಟ್ಕೊಂಡು 1 ಅವರ್ ನೆನೆಯಕ್ಕೆ ಬಿಡಬೇಕಾಗುತ್ತೆ. ಇದು ಸ್ವಲ್ಪ ಗಟ್ಟಿನೇ ಇರಬೇಕು. ತುಂಬ ಮೆತ್ತಗಾಗ್ಬಿಟ್ರೆ ಇದು ಮಾಡೋಕ್ಕೆ ಕಷ್ಟ ಆಗುತ್ತೆ. ಇದು 1 ಗಂಟೆ ಆದಮೇಲೆ ಈ ಥರ ಆಗಿರುತ್ತೆ. ಇದನ್ನು ಹಿಟ್ಟನ್ನು ಸ್ವಲ್ಪ ತಗೊಂಡು ನಾನು ಈ ಥರ ಫ್ರೀ ಟೈಮಲ್ಲಿ ಮಾಡಿ ಇಟ್ಕೊಂಡಿರ್ತೀನಿ. ಇದು ಫ್ರೀ ಟೈಮಲ್ಲಿ ಮಾಡಿ ಇಟ್ಕೊಂಡ್ರೆ ನಮಗೆ ಪಾಯಸ ತುಂಬ ಬೇಗನೆ ಆಗುತ್ತೆ. ಇದನ್ನು ಬಾಣಂತಿಯರಿಗೆ ಕೂಡ ಈ ಪಾಯಸನ ಮಾಡಿಕೊಡ್ತಾರೆ. ಈ ಥರ ಮಾಡಿ ಮೊದಲೇ ಇಟ್ಟಿದ್ದೆ ನಾನು. ಒಣಗಿದ ಮೇಲೆ ಈ ಥರ ಆಗುತ್ತೆ. ಇದನ್ನು ಒಂದು ಬಟ್ಲಿ ತೊಗೊಂಡಿದ್ದೀನಿ. 1 ಬಟ್ಲಿಗೆ 4 ಬಟ್ಲಷ್ಟು ನೀರನ್ನು ಹಾಕ್ಕೊತೀನಿ. 1:4 ಹಾಕಿದರೆ ಮೆಜರ್ಮೆಂಟು ಕರೆಕ್ಟಾಗಿರುತ್ತೆ. ಈ ನೀರು ಕುದಿಯುವಾಗ ನಾನು 1 ಬಟ್ಲೇನು ಸೌತೆ ಬೀಜ ತೊಗೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ತೀನಿ. ಈ ಥರ ಮಿಕ್ಸ್ ಮಾಡ್ಕೊತ ಹಾಕಿದರೆ ಇದು ಗಂಟೇನು ಬೀಳಲ್ಲ, ಚೆನ್ನಾಗಿರುತ್ತೆ ಪಾಯಸ. ಇದನ್ನು ಬೇಯಕ್ಕೆ ಬಿಡಬೇಕಾಗುತ್ತೆ 5 ನಿಮಿಷ. ಬೆಂದಮೇಲೆ ಇದು ಅನ್ನ ಥರ ಮೆತ್ತಗಾಗುತ್ತೆ. ಬೆಂದಮೇಲೆ ನಾನು 1 ಬಟ್ಲಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಇದಕ್ಕೆ ಬೆಲ್ಲ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ನಾನು ಇವತ್ತು ಸಕ್ಕರೆ ಹಾಕಿ ಮಾಡ್ತಾಯಿದ್ದೀನಿ. ಈ ಥರ ಕುದ್ಮೇಲೆ ಸಕ್ಕರೆ ಎಲ್ಲ ಕರಗಿದ ಮೇಲೆ ನಾನು 1/4 ಚಮಚದಷ್ಟು ಶುಂಠಿ ಪುಡಿನ ಹಾಕ್ತೀನಿ ಫ್ಲೇವರಿಗೆ. ಮತ್ತು ಇನ್ನೊಂದು ಬಾಣಲೆಯಲ್ಲಿ ತುಪ್ಪದಲ್ಲಿ ನಾನು ದ್ರಾವಣ ದ್ರಾಕ್ಷಿಯನ್ನು ಫ್ರೈ ಮಾಡ್ಕೊತೀನಿ. ಇದಕ್ಕೆ ಗೋಡಂಬಿ, ಬಾದಾಮಿ ಮತ್ತು ಒಣ ಕೊಬ್ಬರಿ ತುರಿ ಕೂಡ ಹಾಕೋಬೋದು. ನಮ್ಮ ಮನೇಲಿ ಇಷ್ಟಪಡಲ್ಲ, ಹಾಗಾಗಿ ನಾನು ಒಣ ದ್ರಾಕ್ಷಿ ಅಷ್ಟೇ ಹಾಕ್ತಾಯಿದ್ದೀನಿ. ಇದನ್ನು ತಿನ್ನುವಾಗ ನಾವು ಹಾಲು ಮತ್ತು ತುಪ್ಪ ಜೊತೆ ಸರ್ವ್ ಮಾಡಿದರೆ ಪಾಯಸ ರೆಡಿ. ಥ್ಯಾಂಕ್ ಯು.